ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣಾ ಪಿಎಸ್ಐ ಅಶ್ವಿನಿ ಅಮಾನತಿಗೆ ಆಗ್ರಹಿಸಿ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಕರುನಾಡ ವಿಜಯ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರ ರಾಜೀನಾಮೆ ಅಮಾನತನ್ನು ಆಗ್ರಹಿಸಿದ್ದಾರೆ. ಹೊಳಲ್ಕೆರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಪವನ್ ವಿರುದ್ಧ ಬಾಲಕಿಯನ್ನು ಒತ್ತೆಯಾಳಾಗಿ ಇಟ್ಟುಕೊಂಡ ಆರೋಪ ಕೇಳಿಬಂದಿದ್ದು, ಈವರೆಗೆ ಆರೋಪಿತರನ್ನು ಬಂಧಿಸದ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತಂದೆ ಮಾಡಿದ ಸಾಲಕ್ಕೆ ಮಗಳನ್ನು ಒತ್ತೆಯಾಗಿಟ್ಟುಕೊಂಡ ಆರೋಪದ ಮೇಲೆ ಪವನ್ ವಿರುದ್ಧ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸ್ ಠಾಣೆಯ ಪಿಎಸ್ಐ ಅಶ್ವಿನಿ ಅವರು ಆರೋಪಿ ಪವನ್ ಜೊತೆ ಶಾಮೀಲಾಗಿದ್ದಾಗಿ ಸಂಘಟನೆ ಆರೋಪ ಮಾಡಿದ್ದಾರೆ. ಪಿಎಸ್ಐ ಅಶ್ವಿನಿ ಅವರ ಕುಮ್ಮಕ್ಕಿನಿಂದ ಪವನ್ ಬಂಧನವಾದ ಕುರಿತು ಕರುನಾಡ ಸೇನೆ ಆರೋಪ ಮಾಡಿದ್ದು, ಈ ಬಗ್ಗೆ ಪೊಲೀಸ್ ಇಲಾಖೆ ತುರ್ತಾಗಿ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ದೀಪಕ್ ಕಣ್ಣನವರಿಗೆ, ಜಿಲ್ಲಾ ಉಸ್ತುವಾರಿಗಳ ರಾಜ್ಯ ಉಪಾಧ್ಯಕ್ಷರಾದ ಸಜ್ಜೇಣ್ಣನವರಿಗೆ, ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು. ದಂಧೆಕೋರರಿಗೆ ಬೆಂಬಲ ಕೊಡುವ ಪಿಎಸ್ಐ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರುವ ಪಿಎಸ್ಐ ಅಶ್ವಿನಿಯನ್ನು ಅಮಾನತು ಮಾಡಲೇಬೇಕು. ಬೇಕೇ ಬೇಕು. ಅಮಾಯಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಪಿಎಸ್ಐ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಚಿತ್ರಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಅವರನ್ನು ಅಮಾನತು ಮಾಡಲೇಬೇಕು. ದಂಧೆಕೋರರಿಗೆ ಸಹಕಾರ ನೀಡುತ್ತಿರುವ ಪಿಎಸ್ಐ ಅವರನ್ನು ಅಮಾನತು ಮಾಡಲೇಬೇಕು. ಅಶ್ವಿನಿ ಪಿಎಸ್ಐ ಅವರನ್ನು ಅಮಾನತು ಮಾಡಲೇಬೇಕು. ಪಿಎಸ್ಐ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ ಪಿಎಸ್ಐ ಅವರನ್ನು ಅಮಾನತು ಮಾಡಲೇಬೇಕು. ಪಿಎಸ್ಐ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಪಟ್ಟಿ ದಂಧೆಗೆ ಬೆಂಬಲಿಸುವ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಪಿಎಸ್ಐ ಅವರನ್ನು ಅಮಾನತು ಮಾಡಲೇಬೇಕು. ಸರ್ಕಾರಂತೆ ಸರ್ಕಾರ ಮೌನ ವಹಿಸಿರುವ ಸರ್ಕಾರಕ್ಕೆ ಆರೋಪಿಗಳನ್ನು ಬಂಧಿಸದ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅಶ್ವಿನಿ ಅವರಿಗೆ, ಚಿತ್ರಹಳ್ಳಿ ಪೊಲೀಸರಿಗೆ ಬೇಕೇ ಬೇಕು. ಪಿಎಸ್ಐ ಅಶ್ವಿನಿ ಅವರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಸರ್, ಹಿಂದೆ ಕೂಡ ಬಹಳಷ್ಟು ದಿನಗಳ ರಜಾ ಹಾಕಿದ್ರು ಅಮಾನತ್ ಹಾಕಿ ನನ್ನ ಬೈದಲ್ಲಿ, ಅದೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿತ್ತು. ಮತ್ತೊಮ್ಮೆ ಅಂತಹ ಒಂದು ಘಟನೆ ಏನು ಈ ಪೊಲೀಸ್ ಠಾಣೆಯಲ್ಲಿ ನಮ್ಮ ಜಯಪ್ಪನವರ ಕುಟುಂಬಕ್ಕೆ ಮತ್ತು ಜಯಪ್ಪನವರಿಗೆ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ, ಸರ್ ನೋಟಿಸ್ ಕೊಡಬೇಕು, ಕಾನೂನಾತ್ಮಕವಾಗಿ ತಿಳಿರ್ತಕ್ಕಂಥದ್ದೇ. ಆದರೆ ಇವತ್ತು ಇವರು ಹಣದ ಆಸೆಗಾಗಿ ಮೀಟರ್ ಬಡ್ಡಿ ದಂಧೆಕೋರರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಎದುರಿಗೆ ಕುಂದಿರಿಸ್ಕೊಂಡು ಟಾರ್ಚರ್ ಕೊಟ್ಟು 8 ಗಂಟೆಗಳ ಕಾಲ 8 ಗಂಟೆ ತನಕ ಪೊಲೀಸ್ ಠಾಣೆ ಕೂರಿಸಿ ನಂತರ ಮನೆಗೆ ಹೋಗ್ಬಿಟ್ಟು ಪೊಲೀಸ್ ಫೋನ್ನ ಕಸ್ಕೊಂಡು, ಪತ್ನಿಯ ಫೋನನ್ನು ಕಸ್ಕೊಂಡು ಮತ್ತೆ ಶಾಲೆ ಹತ್ರ ಇವತ್ತು ಸರ್ ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯ ಆಗ್ತಿದೆ. ಇಂಥವನ್ನ ತಡೆಗಟ್ಟುವಲ್ಲಿ ಸರ್ಕಾರ ಹೆಚ್ಚಿನ ಕ್ರಮವನ್ನು ತಗೊಳ್ಬೇಕು. ಆದರೆ ಇಂಥವರಿಗೆ ಕೂಡ ಕುಮ್ಮಕ್ಕು ಕೊಟ್ಟು ಆರೋಪಿಯನ್ನು ಬಂಧಿಸ್ತಲೇ ಬಿಟ್ಟು ಕಳಿಸಿ ಅವರ ತಂದೆಯನ್ನು ಪೊಲೀಸ್ ಅವರ ವ್ಯಾಪ್ತಿ ಬಿಟ್ಟು ಹೊರಗಡೆ ಆರೋಪಿಯ ತಂದೆಯನ್ನು ಕೂರಿಸ್ಕೊಂಡು ಮಾತಾಡ್ತಕ್ಕಂಥ ವ್ಯಾವಹಾರಿಕವಾಗಿ ಮಾತಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ಬಂದಿದೆ. ಇಲ್ಲಿಯವರೆಗೂ ಕೂಡ ಆರೋಪಿಯನ್ನು ಬಂಧಿಸ್ತಲೇ ಇರತಕ್ಕಂಥದ್ದು ಖಂಡನೀಯ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸತ್ತೋಗಿದೆಯೋ ಅಥವಾ ಮೌನ ವಹಿಸಿದೆಯೋ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಈ ಕೂಡಲೇ ಏನು PSI ಅಶ್ವಿನಿ ಅವ್ರನ್ನ ಅಮಾನತ್ ಮಾಡಬೇಕು, ಆರೋಪಿಗಳನ್ನು ಬಂಧಿಸಬೇಕು. ಈಗಾಗಲೇ ನಮಗೂ ಕೂಡ ಸಾಕಷ್ಟು ಜನ ಕರೆಗಳು ಮಾಡ್ತಿದ್ದಾರೆ. ನಾವು ಯಾವುದೇ ಬೆದರಿಕೆಗೆ ಅವಕ್ಕೆಲ್ಲ ನಾನು ಬಗ್ಗಲ್ಲ. ನಾನು ಕೂಡ SP ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಕೂಡ ದೂರನ್ನು ಕೊಡ್ತೀನಿ. ನಾವು ಹೋರಾಟಗಾರರು, ನಾವೇನು ಬೇರೆದೇನು ಕೇಳ್ತಾ ಇಲ್ಲ. ಸರಿ ಮಾಡಿದಾಗ ಪೊಲೀಸ್ನವರ ಪರವಾಗೂ ನಿಂತಿದ್ದೀವಿ.
ಪೊಲೀಸರು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗೂ ನಿಂತಿದ್ದೀವಿ. ಇದು ನಮ್ಮ ಸಂಘಟನೆಯ ಸಿದ್ಧಾಂತ, ನನ್ನ ಸಿದ್ಧಾಂತ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕರ್ನಾಟಕ